ನೀವು ಕೊಟ್ಟಿದ್ದೀರೋ ನೀವು ಹೇಳಿದಿರೋ ಅದು ಬಿಟ್ಬಿಡಿ ಸರ್. ಈಗ ಒಂದೇ ನಿಮಿಷದ ನೀವು ಅದೇ ಬಿಒ ಅವರಿಗೆ ಆ ಇದನ್ನ ವಾಪಸ್ ತಗೊಳ್ಳಿ, ನೀವು ಆ ತರ ಮಾಡಬೇಡಿ ಅಂತ ಸರ್ಕಾರದ ಆದೇಶನ ನಾನು ಬಿಒ ಕೊಟ್ಟಿದ್ದಲ್ಲ, ನಾನು ವಾಪಸ್ ತಗೊಳಕ್ಕಾಗಲ್ಲ, ನಾನು ತಗೊಳಕ್ಕಾಗಲ್ಲ. ಆದೇಶ ಮಾಡಿದಾರಲ್ಲ ಸರ್, ಏನು ಆದೇಶ ಮಾಡಿದ್ದಾರೆ ಅದರಲ್ಲಿ ಹೊಡಿದಾಟ ರತ್ನಾಕರ್ ಅವರ ಪಾತ್ರ ಇಲ್ವಾ? ನಂದಿಲ್ಲ, ಅದರಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ. ಅದು ಸರ್ಕಾರ ಕೊಟ್ಟಿರೋ ಪಾಲನೆ ಮಾಡಿದ್ದಾರೆ ಅಷ್ಟೇ. ನಾನು ಮುಖ್ಯಮಂತ್ರಿನ ಅಥವಾ ನನ್ನ ಆದೇಶ, ಸರ್ಕಾರದ ಆದೇಶ ನಾವು ಪಾಲನೆ ಮಾಡಿದ್ದಾರೆ ಅಷ್ಟೇ ಅಲ್ವಾ? ಅಷ್ಟೇ, ನಂದೇನು. ನಾನು ಕೇಳಿರೋದು ಯಾರಿಗೆ ಸ್ಕೂಲ್ ಟೀಚರ್ ಕೇಳಿದ್ರು, ಯಾಕೆ ನೀವು ಆದೇಶ ಇದ್ರು ಈ ತರ ಕಾರ್ಯಕ್ರಮ ಮಾಡ್ತೀರಿ, ರಾಜಕೀಯ ಕಾರ್ಯಕ್ರಮ ಯಾಕೆ ಮಾಡ್ತೀರಿ ಅಂತ ಉತ್ತಮೇಶ್ವರ ಮಾಸ್ಟ್ರಿ ಕೇಳಿದ್ದು ಬಿಟ್ರೆ ಯಾವ ಬಿಒಗೆ ಭಾಷಣ ಮಾಡಿದ್ದು ಫೋಟೋ ಗೀಟ ಎಲ್ಲ ಇದೆ, ನೀವು ನೋಡ್ತಾ ಅದನ್ನ ಪ್ರೆಸ್ ಮೀಟಲ್ಲಿ ಕೊಟ್ಟೇ ಬಿಡಿ ಸರ್. ಅದನ್ನ ನೀವು ತೋರಿಸೇ ಬಿಡಿ, ಅದನ್ನ ಅದೇನಾಗಿದೆ ಅಂತ ನೀವೇ ತೋರಿಸ್ಬಿಟ್ರೆ ಒಳ್ಳೇದು ಸರ್. ಏನ್ ಮಾತಾಡಿದಾರೆ ಅಂತ ತೋರಿಸ್ಬಿಡಿ ಸರ್. ಈ ಕೆಲಸಗಳನ್ನ ಶಾಸಕರು ಮಾಡಬೇಕಿತ್ತು, ಅಲ್ಲ ಶಾಸಕರು ಮಾಡಬೇಕಿತ್ತು, ಇದನ್ನ ಸರ್ಕಾರ ಮಾಡಬೇಕಿತ್ತು. ಅಲ್ಲ, ಅದು ಬೇಡ ಅಂತ ಹೇಳಿ ಅಲ್ಲಿ ಬೇಡ ಮಾಡಿ ಸರ್. ಯಾರು ಹೇಳಿದ್ದು, ಯಾವ ಕಾರ್ಯಕ್ರಮದಲ್ಲಿ ಯಾವ ಸರ್, ನಿಮ್ಮದು ಇರೋ ಡಾಕ್ಯುಮೆಂಟ್ ತೋರಿಸ್ಬಿಡಿ ಅಷ್ಟೇ. ತೋರಿಸಿದ್ರೆ ಮುಗಿದೋಯ್ತಲ್ಲ. ಎಲ್ಲ ಕಡೆನೂ ಬಂದಿದೆ, ಪೇಪರ್ ಬಂದಿದೆ, ಬಹಿರಂಗ ಪಡಿಸ್ಬಿಡಿ. ಅಲ್ಲ, ಎಲ್ಲರೂ ಬಂದಿದೆ, ಪೇಪರ್ ಅಲ್ಲಿ ಬಂದಿದೆ, ತೋರಿಸ್ಬಿಡಿ ಸರ್. ಎಲ್ಲ ಪೇಪರ್ ಅಲ್ಲೂ ಬಂದಿದೆ. ಅಲ್ಲ ಸರ್, ಆ ಪೇಪರ್ ಕಾಪಿನ ತೋರಿಸ್ಬಿಟ್ರೆ ಒಂದು ಕ್ಲಾರಿಟಿ ಅಲ್ಲ ಸರ್ ನಮ್ಗೆ. ನಾವು ಹೇಳ್ಬೋದು ಅವಾಗ, ಹೌದು ಇವ್ರು ಮಾಡಿ ತಪ್ಪು ಹೇಳಿದ್ದಾರೆ ಅವರು ಅಂತ. ಅಲ್ಲ, ಸರ್ಕಾರದ ಲೆವೆಲ್ ಆಗಬೇಕು, ಸರ್ಕಾರದ ಲೆವೆಲ್ ಆಗಬೇಕು. ನಾವು ಮಾಡಕ್ಕಾಗಲ್ಲ, ಸರ್ಕಾರ ಸರ್. ಇನ್ನೊಂದು ಸರ್, ಬಿಒ ಮಾಡಿದೆ, ಅವ್ರ ಲೆವೆಲ್ ಆಗಬೇಕಿದ್ರೆ ನಮ್ಮ ಲೆವೆಲ್ ಅದೇನ್ ಮಾಡಕ್ಕಾಗಲ್ಲ. ಉತ್ತಮೇಶ್ವರದಲ್ಲಿ ಏನಾಯ್ತು ಅಂತ ಹೇಳಿ ಅಲ್ಲ, ಅವ್ರು ಹೇಳಿದ ಪ್ರಶ್ನೆ ಕರೆಕ್ಟ್ ಇದೆ ಸರ್. 80 ಮಕ್ಕಳಿದ್ರು ಉತ್ತಮೇಶ್ವರದಲ್ಲಿ, ಅದರಲ್ಲಿ 80 ಜನನ್ನ ಇವರು ಪೋಷಕರು ಬಂದು ತಗೊಂಡು ಹೋಗ್ಬೇಕು ಅಂತ ಒಂದು ಆದೇಶ ಮಾಡಿದ್ರು. ಅಲ್ಲಿ ಕೆಲ ಪೋಷಕರು ವಿರೋಧ ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಬಿಟ್ರೆ ಬೇರೆ ನೀತಿ ಸಮಿತಿ ಅಂತ ಮಾಡಬೇಕು. ಆ ಟೈಮಲ್ಲಿ ಏನಾದ್ರೂ ಇಂಥ ಕಾರ್ಯಕ್ರಮಗಳು ಮಾಡಿ ರಾಜಕೀಯ ಸರ್, ಏನ್ ಗೊತ್ತಾ, ಸಿಂಪಲ್ ಸರ್. ಒಂದು ಈಗ ಪ್ರೆಸ್ ಮೀಟ್ ಮಾಡ್ಬೇಕಾರೆ ನೀವು ಈಗ ಹೇಳ್ತಿದ್ದೀರಾ ಆ ಪೇಪರಲ್ಲಿ ಬಂದಿತ್ತು, ಈ ಪೇಪರ್ ಬಂದಿದೆ, ಎಲ್ಲ ಪೇಪರ್. ಆ ಪೇಪರ್ನ ಒಂದು ಪ್ರತಿನ ನೀವು ಇಟ್ಟು ಕೊಟ್ಟು ಪ್ರೆಸ್ ಮೀಟ್ ಮಾಡಿಬಿಟ್ರೆ ಅದು ಬಹಳ ಸಂತೋಷ. ಎಲ್ಲ ಕ್ಲಿಯರೆನ್ಸ್ ಈ ತರ ಮಾತಾಡಿದ್ದಾರೆ. ಅದು ಒಂದು ನೀವು ನೋಡಿದ್ರಿ, ಎಲ್ಲ ಪೇಪರ್ ಅಲ್ಲೂ ನೋಡಿದ್ರಿ. ನಾನು ಇನ್ನೇ ನೋಡಿ ನಿಮ್ಮ ಉತ್ತಮೇಶ್ವರದಲ್ಲಿ ಇನ್ನೊಂದು ಏನಾಯ್ತು ಅಂತ ನಾನು ಹೇಳಿದ್ನಲ್ಲ, ಉತ್ತಮೇಶ್ವರದಲ್ಲಿ ಏನಾಯ್ತು ಹೇಳಿ. ಉತ್ತಮೇಶ್ವರದಲ್ಲಿ ಏನಾಯ್ತು ಅಲ್ಲಿ ಪೇರೆಂಟ್ಗಳು ಕರೆದಿದ್ರಿಂದ ಅಲ್ಲಿ ಪೇರೆಂಟ್ ಅಲ್ಲಿ ಎಲ್ಲಾ ಪಕ್ಷದವರು ಇರ್ತಾರೆ, ನಿಮ್ಗೆ ಗೊತ್ತು. ಅಲ್ಲಿ ಒಂದು ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಯ್ತು. ಅವಕ್ಕೆಲ್ಲರೂ ಏನ್ ಹೇಳಿದ್ರು, MLA ಇಟ್ಕೊಂಡು ಮಾಡಿ, MLA ಇಟ್ಕೊಂಡು ಮಾಡಿ. ಅಲ್ಲಿ ಗೊಂದಲ ಮಾಡಿದ್ರು. ಇಲ್ಲಿ ಹಂಚುದು ಬೇಡ ಅಂತ ಹೇಳಿದ್ರು ಕೆಲವರು, ಇಲ್ಲಿ ಹಂಚಬೇಡಿ ಅಂತ ಪೇರೆಂಟ್ಗಳು ಹೇಳಿದ್ರು, ಕೆಲವರು ಹಂಚಿ ಅಂದ್ರು. ಅಲ್ಲಿ ಶಾಲೆಯಲ್ಲಿ ವಾತಾವರಣ ಹಾಳಾಯ್ತು. ಅದಕ್ಕೆ ಈ ತರದ ಆಗ್ಬಾರ್ದು. ಪೋಷಕರು ಕ್ಲಾರಿಟಿ ಕೊಟ್ರೆ ಮುಗಿದೋಯ್ತಲ್ಲ ಸರ್. ವೇದಿಕೆಯಲ್ಲಿ ಒಬ್ರು ಶಾಸಕರ ಹೆಸರನ್ನು ಉಪಯೋಗಿಸಿ ಇದು ಶಾಸಕರು ಮಾಡಬೇಕಿತ್ತು ಅಂತ ಶಾಸಕರ ಹೆಸರು ತಂದಿದ್ದು, ಅದು ತಂದಿದ್ದು ಮೂಲ ಉದ್ದೇಶ. ಅದನ್ನ ನೀವು ಹೇಳಿ, ಅದು ಯಾರು ಹೇಳಿದ್ರು ಈಗ ಮಾಕಾರ ಸತೀಶ್ ಅವರು ಹೇಳಿದ್ರು, ಸ್ಟಾರ್ಟ್ ಆಗಿದೆ. ಸತೀಶ್ ಅಂತ ರಿಟೈರ್ಡ್ ಟೀಚರ್ ಅವ್ರು ಏನ್ ಹೇಳಿದ್ರು ಸರ್, ಅದನ್ನ ಕರೆಕ್ಟ್ ಆಗಿ ಹೇಳ್ಬಿಡಿ ಸರ್.
ನಮ್ಮ ಕ್ಷೇತ್ರದ ಶಾಸಕರು ಮಾಡಬೇಕಿತ್ತು, ಇಲ್ಲಿ ಇದು ಸರ್ಕಾರ ಮಾಡಬೇಕಿತ್ತು. ಅವ್ರು ಮಾಡದೇ ಇರೋದ್ರಿಂದ ನಾವು ಮಾಡ್ತಾ ಇದ್ದೀವಿ. ಮಕ್ಕಳೆಲ್ಲ ಹೋಗಿ ಮನೇಲಿ ನೀವು ಹೇಳ್ಬೇಕು ಈ ವಿಚಾರ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.